ನಮಸ್ತೆ ಎಲ್ಲರಿಗೂ. ನಾನಿವಾಗ ಗೋವಾ ಪಣಜಿಯ ಫೌಂಟೇನ್ಸ್ ರೋಡಲ್ಲಿ ಇದ್ದೀನಿ. ಇದೊಂದು ಭಾಳ ಹಳೆಯ ಪೋರ್ಚುಗೀಸ್ ಕಾಲೋನಿ. ಪೋರ್ಚುಗೀಸು ಒಂದು ಕ್ವಾರ್ಟರ್ಸ್ ಕಟ್ಟಿದ್ದಂಥ ಒಂದು ಪ್ರದೇಶನ ಫೌಂಟೇನ್ಸ್ ಹೌಸ್ ಅಂತ ಕರೀತಾರೆ. ಎಲ್ಲ ಇಲ್ಲಿ ಭಾಳ ಹಳೆಯ ಭಾಳ ಅತಿ ಸುಂದರವಾದ ಕಟ್ಟಡಗಳು ಇದ್ದಾವೆ. ಅಂದರೆ ನಮ್ಮ ಈ ಪೋರ್ಚುಗೀಸರು ಈ ಕ್ಯಾಪಿಟಲ್ ಸಿಟಿ ಮಾಡ್ಕೊಂಡಿದ್ದಾರಲ್ಲ ಈ ಪಣಜಿನ, ಆವಾಗ ಇಲ್ಲಿ ಅವರು ಒಂದು ಭಾಳ ಕಲರ್ಫುಲ್ ಆಗಿರುವಂಥ ಕ್ವಾರ್ಟರ್ಸಸ್ನ ಆ ಸ್ಟೈಲಲ್ಲಿ ಯುರೋಪಿಯನ್ ಸ್ಟೈಲ್ಸಲ್ಲಿ ಕಟ್ಟಿದ್ದಂಥ ಜಾಗ ಇದು. ಭಾಳ ಈಗಲೂ ಪೋರ್ಚುಗೀಸ್ ಅವರ ಸಂಪ್ರದಾಯದ ಪ್ರಕಾರ ಎಲ್ಲ ಮಳೆಗಾಲ ಮುಗಿದ ತಕ್ಷಣ ಆ ಮನೆಗಳಿಗೆಲ್ಲ ಬಣ್ಣದ ಪೇಂಟಿಂಗ್ ಹೊಡೆದು ಇಟ್ಕೊತಾರೆ. ಭಾಳ ಅದೊಂಥರ ಅವ್ರ ಸಂಪ್ರದಾಯನೂ ಕೂಡ. ನಾವು ಹೆಂಗೆ ಹಬ್ಬಕ್ಕೆಲ್ಲ ನಾವು ಮನೆ ಕ್ಲೀನ್ ಮಾಡ್ಕೊತೀವಲ್ಲ, ಆ ರೀತಿ ಮಳೆಗಾಲ ಮುಗಿದ ತಕ್ಷಣ ಅವರು ಒಂದು ಪೇಂಟ್ ಹಚ್ಚೋದು ಅವರ ಒಂದು ಸಂಪ್ರದಾಯ. ನಾನೀಗ ಹೋಗ್ತಾ ಇರೋದು ಇಲ್ಲಿ ಭಾಳ ಫೇಮಸ್ ಆಗಿರೋವಂಥ ಒಂದು ಇದು ನೋಡಿ, ಅದು ಜೋಸಫ್ ಬಾರ್ ಅಂತ ಈ ಫೌಂಟೇನ್ಸ್ ಏರಿಯಾದಲ್ಲಿ ಭಾಳ ಫೇಮಸ್ ಆಗಿರೋವಂಥ ಇದೊಂದು ಬಾರು ಕಣ್ಣಿಗೆ ಬಿತ್ತು ಹಿಂಗೆ ನಡ್ಕೊಂಬರ್ತಾ. ಇದು ನೋಡಿ, ಇದು ಭಾಳ ಹೆವಿ ಡಿಮ್ಯಾಂಡು ವರ್ಲ್ಡ್ ಫೇಮಸ್ ಬಾರ್ ಇದು ಜೋಸಫ್ ಬಾರ್ ಅಂತ. ಒಂಥರ ಹೆಂಗೆ ಅಂದರೆ ಇದು ನೋಡೋಕ್ಕೆ ಈಗ ಕೆಮ್ಮುದ್ರೇ ಬಿದ್ದೋಗುತ್ತೆ ಅನ್ನೋ ಲೆಕ್ಕಾಚಾರದಾಗಿರುವಂಥ ಒಂದು ಬಿಲ್ಡಿಂಗಲ್ಲಿ ಈ ಬಾರ್ ನಡೆಸ್ತಾ ಇದ್ದಾರೆ. ಭಾಳ ಲಿಮಿಟೆಡ್ ಸೀಟಿಂಗ್ಸ್ ಇರುವಂಥ ಒಂದು ಬಾರ್ ಇದು ನೋಡಿ. ಇದು ಈ ಥರ ಒಳಗಡೆ ಹೋದರೆ ಭಾಳ ಹಳೆಯ ಒಂದು ಕಟ್ಟಡ, ಅದೇ ಥರ ಆ್ಯಂಟಿಕ್ ಪೀಸಸ್ನೆಲ್ಲ ಹಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಬಾರ್ ಕೌಂಟರು. ಇದು ಇಲ್ಲೊಂದು ಲೆಫ್ಟಲ್ಲೊಂದು ಸ್ವಲ್ಪ ಟೇಬಲ್ಸ್ ಹಾಕಿದ್ದಾರೆ, ಮತ್ತು ರೈಟ್ ಹ್ಯಾಂಡಲ್ಲೊಂದು. ನಾನು ಫೋಟೋ ಮಾಡಬೇಕಾದ್ರೆ ನೋಡಿ, ಇವರು ಬ್ಯಾರ್ ಓನರ್ ಇವರೇನೆ. ಇವರು ಬಂದು ಫೋಟೋ ವಿಡಿಯೋ ನಾಟ್ ಅಲೌಡ್ ಅಂತ ಅಂದರು. ಅದಕ್ಕೋಸ್ಕರ ಅದು ಬಿಟ್ಟರೆ ನನಗೆ ಇನ್ನೇನು ಮಾಡೋಕ್ಕೆ ಬಾರಲ್ಲಿ ಬೇರೆ ಕೆಲಸ ಇರಲಿಲ್ಲ, ಫೋಟೋ ವಿಡಿಯೋ ಮಾಡಬೇಕು ಅಂತಲೇ ಹೋಗಿದ್ದು. ಸರಿ ಬಿಡಪ್ಪ ಅಂತೇಳ್ಬಿಟ್ಟು ನಾನು ಆಚೆ ಬಂದು ಮಿಕ್ಕಿದ್ದೆಲ್ಲ ಲೈನ್ಸ್ಗಳ್ನ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಇದೇ ನೋಡಿ ಎಲ್ಲ ಫೌಂಟೇನ್ಸ್ ರೋಡ್ ಇದು. ಹಗ್ಲೊತ್ತು ಹೋದರೆ ಇನ್ನೂ ಭಾಳ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಬಟ್ ನನಗೆ ಸ್ವಲ್ಪ ರಾತ್ರಿ ಹೋಗಂಗಾಯ್ತು, ಸ್ವಲ್ಪ ಎಲ್ಲೆಲ್ಲೋ ಹೋಗಿ ಮತ್ತೆ ಇಲ್ಲಿ ಬಂದಿದ್ದಾಯಿತು. ಇದು ನೋಡಿ. ಮತ್ತು ನಮ್ಮದು ಈ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ, ಅದೇ ನಾನು ಹೋದಾಗ ಕ್ರಿಸ್ಮಸ್ ಸೀಸನ್ ಇತ್ತು, ಹಾಗೆ ಸ್ವಲ್ಪ ಎಲ್ಲ ಲೈಟ್ಗಳೆಲ್ಲ ಅರೇಂಜ್ಮೆಂಟ್ಸು ಅಲ್ಲಲ್ಲೇ ಕಾಣಿಸ್ತಾ ಇತ್ತು, ಸ್ಟಾರ್ಸ್ ಎಲ್ಲ ಕಟ್ಕೊಂಡು ನೋಡಿ. ಇದೊಂದು ಫೌಂಟೇನ್ಸ್ ರೋಡಿನ ಒಂದು ದೃಶ್ಯ ಇದು. ಇದೊಂಥರ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೀವು ಗೋವಾಗೆ ಹೋದಾಗ. ಇದು ನೋಡಿ, ಒಂದು ಚರ್ಚ್ ಇದೆ ನೋಡಿ, ಎಲ್ಲರೂ ಒಮ್ಮೆ ವಿಸಿಟ್ ಕೊಡಿ. ಥ್ಯಾಂಕ್ ಯು.